ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಾ ಯೂಟ್ಯೂಬ್ ಚಾನಲ್ಗೆ. ಮುಂದೆ ಕೇಳೋದು ಮತ್ತೆ ಇವತ್ತಿನ ವಿಶೇಷ ಏನೂ ಇಲ್ಲ. ಇವಾಗ ಸ್ವಲ್ಪ ಔಟ್ ಸೈಡ್ ಹೋಗ್ತಾ ಇದೀವಿ. ರಾತ್ರಿ ಎಲ್ಲ ಇದ್ದೇ ಮಾಡಿದ್ರೆ ಕಣ್ಣಿಷ್ಟು ರೆಡ್ ಆಗಿದ್ರು ಈ ಹೆಣ್ಮಕ್ಳು ಆಚೆ ಹೋಗೋದಕ್ಕೆ ಮಾತ್ರ ಬಿಡಿದ್ರಂಗೆ ಗೊಳ 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 ಅಂತವ್ರೆ. ವೀಕೆಂಡ್ ಗೈಸ್, ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಎಂಜಾಯ್ ಮಾಡ್ಬೇಕು ನಾವು? ನಮ್ ಕಷ್ಟ ಯಾರಿಗೆ ಹೇಳೋಣ, ಇವ್ರ ಎಂಜಾಯ್ಮೆಂಟ್ ನಮಗ್ ಕಷ್ಟ. ಬಟ್ ಆದ್ರೂ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕಿದ್ದಾರೆ. ನೋಡೋಣ ಏನಾದ್ರು ಸ್ಪೆಷಲ್ ಆಗಿ ಗೊತ್ತಾ ಹೇಗಿರುತ್ತೆ ಅಂತ ಈ ವೀಕೆಂಡು. ಆಮೇಲೆ ಇವತ್ತಂತ ಜಾಸ್ತಿ ಫನ್ ಮಾಡ್ತೀವಿ ಗೈಸ್. ಗೊತ್ತಿಲ್ಲ, ಜಾಸ್ತಿ ಜಗಳನೂ ಆಡ್ಬೋದು. ಕರಾವಳಿ ಮೂವಿ ಯಾರು ನೋಡಿಲ್ಲ, ನಾನು ಇವತ್ತು ನೈಟ್ ಹೋಗ್ತಿದ್ದೀನಿ. ನೋಡಿರೋರು ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು ಅಂತ. ಸಿಗುವ. ನನ್ನ ಬಿಟ್ಟು ಗೈಸ್ ಹೋಗ್ತಾ ಇರೋದು. ಇನ್ನೊಬ್ರು ಇನ್ನು ಮೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಕುತ್ಕೊಂಡವ್ರೆ. ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಿದೆ. ನಾನು ಡ್ಯೂಟಿಗೆ ಮುಗಿಸ್ಕೊಂಡ್ ಬಂದಿದ್ದೆ ಬೆಳಗ್ಗೆ 6 ಗಂಟೆಗೆ. ಏನ್ ಹೇಳೋಣ, ಸಿಗುವ ಮುಂದೆ. ಕಾರ್ ಹತ್ರ ಬಂದೆ. ನೈಟ್ ಎಲ್ಲ ಡ್ಯೂಟಿ ಮಾಡಿ ಕಾರಿನ ವಾಶ್ ಮಾಡಿಲ್ಲ, ವಾಷಿಂಗ್ ಬರಬೇಕು. ಇಲ್ಲ ಮನೆ ಹತ್ರನೇ ವಾಶ್ ಮಾಡೋದ, ನೋಡ್ಬೇಕು ರಾತ್ರಿ ಏನಾಗುತ್ತೆ ಅಂತ. ಸ್ವಲ್ಪ ಗಾಡಿ ಹೀಟ್ ಆಗಿ ಬಿಸಿಲು ಜಾಸ್ತಿ ಅಲ್ಲ, ನಾನು ವಿದೌಟ್ ಎ ಸಿ ಎಲ್ಲ ಓಡಿಸಲ್ಲ, ಎ ಸಿಲ್ಲ ಓಡಿಸ್ಬೇಕು. ಬರ್ತಾರೆ ಅವ್ರು ಬರೋಷ್ಟು ನಾವೇ ಪಿಕ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ. ಇಲ್ಲ ಅದಕ್ಕೂ ಇನ್ನೂ ಅರ್ಧ ಗಂಟೆ ಲೇಟ್ ಮಾಡ್ತಾರೆ. ನಾವು ಪ್ಲ್ಯಾನು ಫಸ್ಟು ಟಿಫನ್ ಮಾಡಿ ಆಮೇಲೆ ಎಲ್ಲೋಗೋದು ಅಂತ ಹೇಳೋದು. ಬಂದರು ಮೊಬೈಲ್ ಇಟ್ಕೊಂಡಿಗೆ. ಹಾಯ್ ಇಲ್ಲ, ಏನ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ. ಅದೇ ಸಬ್ಸ್ಕ್ರೈಬ್ ಮಾಡಿ. ಸಾರಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ. ಟ್ರಾಫಿಕ್ ಅಲ್ಲಿ ನಾವು ಟೈಮ್ ಪಾಸ್ ಮಾಡ್ಬೇಕು, ಏನ್ ಮಾಡ್ತೀವಿ ಗೊತ್ತಾ, ಅಂತ್ಯಾಕ್ಷರಿ ಆಡ್ತೀವಿ. ಹೌದು ಗಾಯ್ಸ್. ಸೊ ಈಗ ಇವ್ರು ಬೇರೆ ಕೋಪ ಮಾಡ್ಕೊಬಿಟ್ಟವ್ರೆ ಬೊಮ್ ಅಂತ. ಯಾಕೆ ಕೋಪ ಮಾಡ್ಕೊಂಡವ್ರೆ, ಏನ್ ಕೋಪ ವಾಚ್ ಮಾಡ್ಕೊಂಡ್ರೆ? ಕೊಡ್ಸಿಲ್ಲ ಗೈಸ್. ವಾಚ್ ಕೇಳಿದ್ರೆ ನಾನು ಹೇಳ್ತೀನಿ, ಸೈಡ್ ಬಾ. ವಾಚ್ ಕೇಳಿದ್ರೆ 1600 rupees ಪಾಪ ವಾಚ್ ಇತ್ತು. ನಾನು ಆರ್ಡರ್ ಮಾಡ್ತೀನಿ ಅಂದಿದ್ದಕ್ಕೆ ಬೇಡ ಕಮ್ಮಿ ತಗೊಳ್ಳಿ ಹಂಗೆ ಹಿಂಗೆ ಅಂತಂದ್ರು. ಸೊ ಅದಕ್ಕೆ ಅವಳು ಸಿಟ್ ಮಾಡ್ಕೊಂಡವಳೆ. ಅವಳ ಮುಖ ನೋಡಿ ಗೈಸ್, ಪಾಪ ಹೆಂಗಾಗೈತಿ. ನಯನ ಈ ಕಡೆ ತಿರುಗ್ಸು ನಯನ. ಪಾಪ ಅಲ್ವಾ ಗೈಸ್, ಎಷ್ಟು ಹರ್ಟ್ ಮಾಡ್ತಾನೆ ಗೊತ್ತಾ, ತುಂಬಾ ಹರ್ಟ್ ಮಾಡ್ತಾನೆ ಗೈಸ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಏನು ಖರ್ಚು ಮಾಡಕ್ಕೆ ಬಿಡಲ್ಲ. ಏನು ಖರ್ಚು ಮಾಡ್ತೀರಾ, ಏನಕ್ಕೆ? ಎಲ್ಲದು ಪ್ರತಿಯೊಂದೂ ಇವನಿಗೆ ಅಪ್ಡೇಟ್ ಮಾಡಿ ಅಂಡ್ ಇವನ್ ಪರ್ಮಿಷನ್ ತಗೊಂಡೆ ನಾವು ಪ್ರತಿ ಒಂದನ್ನು ಖರ್ಚು ಮಾಡ್ಬೇಕು. ಯಾವಾಗ್ಲೂ ಅದೊಂದೇ ಬೇಜಾರಾಗುತ್ತೆ. ಇವಾಗ ನಾವು ಉಳ್ಸೋ ದುಡ್ಡೇ ಮುಂದಕ್ಕೆ ನಮ್ಗೆ ಯಾರಿಗೊತ್ತು, ಇವತ್ತು ಇರ್ತೀವಿ ನಾಳೆ ಇರಲ್ಲ. ಹಂಗನು ನನ್ನ ಮಗ ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ನ ಮಗ. ಏನಿವಾಗ ಬಿಟ್ಟು ಇರೋ ಬರೋದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡ್ರೆ ನಾಳೆಗೆ ನಾವೇ ಇರಕ್ಕಾಗಲ್ಲ. ಹಂಗಾದ್ರೆ ನಾವೇನೋ ಸೇವಿಂಗ್ಸ್ ಮಾಡೋದೇ ಇಲ್ಲ, ಮಾಡಲ್ಲ. ಎಲ್ಲಿ ಅಕೌಂಟ್ ತೋರಿಸ್ರು ಮಾಡ. ಇವಾಗ ತೋರಿಸಿದ್ರೆ ಅಜೀಬ್ ಆಗುತ್ತೆ. ಸಂಜೆ ಈವ್ನಿಂಗ್ ತೋರಿಸ್ತೀನಿ, ಇನ್ನೊಂದು ಪೇಮೆಂಟ್ ಬರುತ್ತೆ ಅವಾಗ. ಓಕೆ ಗೈಸ್, ವ್ಲಾಗ್ ಅವ್ರಿಗೆ ಸ್ಮೇಲ್ ಬರ್ಸ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾ, ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ. ದರ್ಶನ್ ಮೂವಿಲಿ ಅಲ್ಲಿ ಸುಂಟರ ಗಾಳಿ ಸಾಂಗ್ ನೋಡ್ತೀನಿ. ಸುಂಟರ ಗಾಳಿ ದರ್ಶನ್ ಯಾವ ರಿಲೀಸ್ ಆಗ್ತಾನೆ. ಸೊ ಸ್ವಲ್ಪ ಫೈಟ್ ನಡೀತಿದೆ. ಒಂದು ಸ್ವಲ್ಪ ಫೈಟ್ ಆದ್ಮೇಲೆ ಸಮಾಧಾನ ಆಯ್ತಾರೆ. ನಾನು ಹಿಂಗೆ ಕಾಣಿಸ್ತಿದ್ದೆ ತಾನೆ. ಅಲ್ಲಿ ಮೊಕನ ಆ ಕಡೆ ನೀನು ಮೂಲೆ ಎತ್ಕೊಂಡಿದ್ದೆ ಕಾಣಿಸ್ತಾ ಇರ್ಲಿಲ್ಲ. ಇದು ಕಾರ್ ಕಲಿಯೋ ಟೈಮಾ? ಸುಬಿ ಹಂಗೆ ಜಂಕ್. 2 ಅವರಿಂದ ಏನೋ ಶಾಪಿಂಗ್ ಮಾಡೋದಂತ ತೋರಿಸ್ಲಾ, ಶಾಕ್ ಹೋಗ್ತೀರಾ. ಏನೂ ಇಲ್ಲ, ಆ ಕಡೆ ಹೋಗ್ಬಿಟ್ಟಾರೆ ಗಾಯ್ಸ್. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು ನೋಡಿ, ಈ ಟಾಪ್ ನ ತಗೊಳಕ್ಕೆ 2 hours ತಗೊಂಡಿದ್ದೀನಿ. 750 ರೂಪಾಯಿ. 750 rupees. ನನಗೆ ಪಿಕ್ನ ನಸಿ ಇರ್ಬೇಕು, ಹೇರ್ ಇರ್ತಾರೆ,
ಅವ್ರಿಗೆ ಪಿತ್ತ ಇದೆಯಂತೆ. ಪಿತ್ತ ಇದ್ರೆ ಏನಾಗುತ್ತೆ ಹೇಳಿ, ವಾಂತಿ ಬರುತ್ತೆ. ಇವತ್ತು ಇನ್ನೊಬ್ಬಳ ಇರು ನಿನ್ ಕೈಲಿ ಹೇಳಿಸ್ತೀನಿ ಅದನ್ನ. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್ ಬರೀ ನಾಟಕ ಅಷ್ಟೇ. ವಿಷಯ ಏನಂದ್ರೆ, ಇವಾಗ ಹಿಂದೆ ಒಂದ್ ಕಾರ್ ಹೋಯ್ತು. ಆ ಕಾರಲ್ಲಿ ಒಂದ್ ಲೈನ್ಸ್ ಹಾಕಿದ್ರು. ಅಕ್ಕ 10 ನಿಮಿಷ ಆಮೇಲೆ ಮಾಡ್ಕೊಳ್ಳುವಂತ. ಅದು ನಾನು ಅದನ್ನ ಹೇಳ್ತೀನಿ, ಆಮೇಲೆ ನೀನು ಅದು ಲೈನ್ಸ್ ಹೇಳು. ಬರ್ತೀನಿ. ಮೂರ್ ಟೇಕ್ ಆಯ್ತು. ಯಾವಾಗ ಹೇಳ್ತಾರೆ ಏನು ಬ್ಲಾಗ್ ಮಾಡಿದೀನಿ ನಾನಲ್ಲಿ. ಮಾಡಿ ನೆನೆ ತಗೊಳ್ಳೋದು ನೀನೇ ಹೇಳ್ಬಿಡು. ಅಜೀವ್ ಮಾಡ್ದ ನನಗಲ್ಲಿ. ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾರೆ. ಅವಳು ಅದ್ರಲ್ಲಿ ಹೇಳ್ಬೇಕು, ನೀನ್ ಹೇಳೋದಲ್ಲ. ನೀನ್ ಅಜೀವ್ ಮಾಡ್ತೀನಿ, ನಾನು ಅದನ್ನ ಹೇಳಕ್ ಹೋದ್ರು. ಗೈಸ್ ಹೆಂಗ್ ಗೊತ್ತಾ, ಮುಂದೆ ಒಂದ್ ಕಾರ್ ಹೋಗ್ತಿತ್ತು, ಅದ್ರಲ್ಲಿ ಒಂದ್ ಲೈನ್ ಚೆನ್ನಾಗಿರೋದು ಹಾಕಿದ್ರು. ಏನಂತ ಅಂದ್ರೆ, ಬೆಳ್ಳಿ ಕಾಲ್ ಚೈನ್ ಕೇಳಿದವಳು ಇವತ್ತು ಇನ್ನೊಬ್ಬರ ಬೆಳ್ಳಿ ಕಾಲ್ ಉಂಗುರವನ್ನು ತೊಟ್ಟಿದ್ದಾಳೆ. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹುಡುಗಿರ್ ಬಗ್ಗೆ, ಹುಡುಗಿರ್ ಯಾವ ತರ ಮೋಸ ಮಾಡ್ತಿರ್ಬೋದು ಅನ್ನೋದು. ಆ ವ್ಯಕ್ತಿ ಎಷ್ಟು ಫೀಲ್ ಇದ್ದಾರೆ. ಹುಡುಗಿರು ಮೋಸ ಮಾಡಲ್ಲ ಗೈಸ್, ಅದಕ್ಕೆ ನಾನ್ ಸಾಕ್ಷಿ ಇದೀನಿ. ಹುಡುಗಿರು ಮೋಸ ಮಾಡಲ್ಲ, ಅವರು ಕೂಡ ಎಷ್ಟು ಕೂಡ ಫೀಲ್ ಅಲ್ಲಿ ಇರ್ಬೋದು. ಸೊ ಮನ್ಸಾರೆ ಹಾಕಿರಿಸು ಅಂತ ಲೈನ್ಸ್ ಅಂತ ಅನಿಸ್ತು, ಅದನ್ನ ನಿಮ್ ಜೊತೆ ಶೇರ್ ಮಾಡಿದೀವಿ ಗೈಸ್. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಒಂದೇ ಟೇಕಲ್ ಮುಗಿಸ್ತೇವಾಗಲ್ಲ. ಸಿಂಪಲ್ ಹೇಳ್ತೀನಿ ಕೇಳಿ, ಅದು ಅಷ್ಟೆಲ್ಲ ಉದ್ದುದ್ದಕ್ಕಿರ್ಲಿಲ್ಲ, ಚಿಕ್ಕದಾಗೆ ಇತ್ತು. ಆದ್ರೆ ಇವರು ಅದನ್ನ ಎಳೆದ್ರು ನಾನು ಮುಚ್ಕೊಂಡಿರಪ್ಪ ನೀನು. ಅಲ್ಲಿ ಇದ್ದಿದ್ದೇನೆ ನಾನು ಹೇಳ್ಬಿಟ್ಟು ಲಾಸ್ಟಿಗೆ ಹೇಳಿದ್ದ. ತಿಕ್ಕ ಮುಚ್ಕೊಂಡ್ ಚಾರ್ಜರ್ ಕೊಡು ಇಲ್ಲಿ ನೀನು. ನೋಡಿ, ಗಂಡ್ ಮಗ ಅಂತ ಗೊತ್ತಿದಂಗೆಲ್ಲ ತಿಕ್ಕ ಮುಚ್ಕೊಂಡು ಅದು ಇದು ಅಂತೆಲ್ಲ ಬಾಯಿ ಬಂದು ಮಾತಾಡ್ತಾರೆ. ಇದನ್ನ ಅಪ್ಲೋಡ್ ಮಾಡು, ತಿಕ್ಕ ಮುಚ್ಕೊಂಡು ಚಾರ್ಜರ್ ಕೊಡು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡಿ, ಮರ್ಯಾದೆನೇ ಇಲ್ಲ ಗಂಡ ಮಕ್ಳಿಗೆ. ಇದ್ರಲ್ಲಿ ಬೇರೆ ಹೇಳ್ತಾರೆ, ಚಾರ್ಜರ್ ಕೊಡ. ಅಲ್ಲಿ ಅವನು ಪಾಪ ಒಂದು ಫೀಲ್ ಅಲ್ಲಿ ಹಾಕ್ಸವನೆ. ನಾನೇನು ಹ್ಯಾಪಿ ಲಾಕ್ಸವನೆ ಅಂತ ಕೊಡು. ಹಂಗಂತ ಎಲ್ಲಾ ಹುಡುಗಿರು ಮೋಸ ಮಾಡಲ್ಲ ಗೈಸ್, ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಗೈಸ್. ಇವ್ರು ಹೇಳೋ ಪ್ರಕಾರ ಏನ್ ಗೊತ್ತಾ, ನಿಮ್ ಮನೆಗೆ ಯಾವ್ದಾದ್ರು ಒಂದೇ ಒಂದು ಸೊಳ್ಳೆ ಬಂದ್ ಕಚ್ಚಿದ್ರೆ ನಮ್ಮನೇಲಿರೋ ಏನು ಹಲ್ಕ್ ಇವನು ಹಲ್ಕಟ್ಟಲ್ಲ, ಹಲ್ಕ್ ಇವನು. ಗೈಸ್ ನಿಮಗೆ ಇನ್ನೂ ಒಂದ್ ಗೊತ್ತಿಲ್ದಿರೋ ವಿಷಯ ಹೇಳ್ತೀನಿ ಕೇಳಿ. ಒಂದ್ ಸ್ವಲ್ಪ ನಾವು ಸಿಟ್ಟು ಬರ್ಸಿದ್ರು ಕೂಡ ಹಲ್ಕ್ ಆಚೆಗೆ ಇವನು ಒಳಗಿರೋ ಹಲ್ಕು ಹಿಂಗೆ ಮುಖದ ಮೇಲೆ ಬಂದಿರ್ತಾನೆ ಗೈಸ್. ಇವ್ರ ಪ್ರಕಾರ ಹೆಂಗ್ ಗೊತ್ತಾ, ಒಂದ್ ಸೊಳ್ಳೆ ಬಂದು ಕಚ್ಚಿದಾಗ ನಾವು ಹಾಲೌಟ್ ಹಾಕ್ಬಾರ್ದು. ಯಾಕಂದ್ರೆ ಒಂದೇ ಒಂದು ಸೊಳ್ಳೆ ತಂದು ಕಚ್ಚಿದ್ದು ಮಿಕ್ಕಿದೇನು ಮಾಡಿಲ್ವಲ್ಲ, ಅದಕ್ಕೆ ಹಾಲೌಟ್ ಹಾಕ್ಬಾರ್ದು. ನಾವು ಹಂಗಲ್ಲ, ಒಂದ್ ಸೊಳ್ಳೆ ಕಚ್ಚಿದ್ರು ಹಾಲೌಟ್ ಹಾಕಿ ಇರೋಬ್ಬರ ಸೊಳ್ಳೆನೆಲ್ಲ ಸಾಯಿಸ್ಬಿಡ್ತೀವಿ. ಅದನ್ನೇ ಎಲ್ಲಾ ಹೆಣ್ಮಕ್ಳು ತಪ್ಪು ಅಂತ ಹೇಳ್ತಿರಲ್ಲ, ನಿಮ್ಮಂತವ್ರು ಇರ್ದಿರಲ್ಲ. ನಿಮ್ಮಂತವ್ರು ವಾಟ್ ಇಸ್ ದ ಮೀನಿಂಗ್ ಆಫ್ ನಮ್ಮಂತವ್ರು? ನಿಮ್ಮಂತವ್ರು ಅಂತಂದ್ರೆ ಹುಡುಗಿರ್ನ ಬ್ಲೇಮ್ ಮಾಡೋರು. ಹುಡುಗಿರ್ನ ಬ್ಲೇಮ್ ಮಾಡೋರು. ನಾವು ಮೋಸ ಹೋದವರು ಬ್ಲೇಮ್ ಮಾಡೇ ಮಾಡ್ತೀವಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಹಂಗಂತ ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ ಗುರು. ನಾನ್ ಕೇಳ್ತಿರೋದಕ್ಕೆ ನಾನು ಯಾವಾಗ ಹೇಳಿದ್ನ ಎಲ್ಲಾ ಹುಡುಗರು ಒಂದೇ ತರ ಇರ್ತಾರೆ ಅಂತ? ಇಲ್ಲ, ಕಣ್ಣು ಮೂಗು ಬಾಯಿ ಎಲ್ಲ ಒಂದೇ ಇರ್ಬೋದು, ಬಟ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತವೆ. ಅಂದ್ರೆ ಏನ್ ಡಿಫ್ರೆಂಟ್ ಆಗಿರ್ತವೆ? ಮನ್ಸು ಮನ್ಸು ಕರ್ಮಗುರು. ಸೀರಿಯಸ್ ಆಗಿ ಕಂಟೆಂಟ್ ಏನಾರ ಆಗ್ಬಿಟ್ಟೆ ಅಂದ್ರೆ ಹಾಕ್ತೀನಿ, ಅಪ್ಲೋಡ್ ಮಾಡೇ ಮಾಡ್ತೀನಿ. ಡೋಂಟ್ ವರಿ, ಸಿಗೋಣ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. 10 ಗಂಟೆಗೆ ಬಿಟ್ಟಿದ್ದು. ಇನ್ನು ಇವ್ರ ಫ್ರೆಂಡ್ ಮನೆ ಹತ್ರ ಹೋಗೋದಕ್ಕೆ 2.5 ಅವರ್ ಆಗ್ತಿತ್ತು. ಕರ್ಮಕಾಂಡ.
ಏಜ್ ಫಸ್ಟ್ ಇದ್ದಂಗೆ ಇರೋ ಬರೋದೆಲ್ಲ ಜನ ಹೋಗ್ಬೇಕಪ್ಪ. ನಮ್ಮ ಬೆಂಗಳೂರು ಮೊದಲು ಖಾಲಿ ಆಗ್ಬೇಕು ಅಷ್ಟೇ.